ಪರ್ಚೇಸಿಂಗ್ ಆಯ್ತಾ? ಏನು ಕೊಡ್ಸಿಲ್ಲ, ನೋಡ್ತೀನಿ ಅಂದ್ರೆ ಅದಕ್ಕೂ ಬಿಡ್ಲಿಲ್ಲ ಕೊಡು. ಗೈಸ್ ನಾನು ಇನ್ನೊಂದು ಬ್ಯಾಗ್ ಇಸ್ಕೊಂಡೆ. ಬ್ಯಾಗ್ ಮಾತ್ರ ತೋರಿಸಿ. ನನಗೆ ಚಿಕ್ಕದೈತೆ. ಎಲ್ಲರದು ನೆಕ್ಕು ಸೇಮೇನೆ, ಚೆನ್ನಾಗೈತೆ. ಒಳಗಡೆ ಇದ್ರೆ ಏನಿಲ್ಲ. ಈ ಕಡೆ ತಿರುಗು. ಯಾಕೋ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ವೈಟ್ ಹೊಡಿತಾ ಇದ್ದೀನಿ ನೀನು, ಹೋಗಿ ನೀನು ಅದೇನು ಹಂಗೆ ಹೊಡಿತೈತಲ್ಲ, ಇಲ್ಲೇ ಹಿಡ್ಕೊಳ್ಳಿ ಸಾಕು ಹಂಗೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹೇಗಿದ್ದೀರಾ ಎಲ್ರು? ನಾವಿವತ್ತು ಆಕ್ಚುಲಿ ಎಲ್ಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಕಲ್ಯಾಣ್ ಜ್ಯುವೆಲರ್ಸ್ಗೆ ಹೋಗ್ತಾ ಇದೀವಿ. ಬ್ಯಾಂಗ್ಳೂರ್ಗೆ ಬಂದೆ. ಬೆಳಿಗ್ಗೆನೆ ನಾನು, ನನ್ನ ಮಕ್ಕಳು ಮತ್ತೆ ಇವನು ಎಲ್ಲ. ಆಯ್ ಮಾಡೋ, ಅವನು ಹುಟ್ಟು ಲೇಜಿ, ನೀನು ಆಯ್ ಮಾಡು. ಎಸ್. ಸೊ ಏನಕ್ಕಪ್ಪ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ನಾವು ಒಡವೆ ತಗೊಂಡೋಕೆ ಹೋದಾಗ ಇವನು ಹಿಂದೆ ಕೂತಿರೋನು ಇದಾಕ್ಸಿದ್ದ, ಏನಂತಾರೆ ಅದು, ಸ್ಕೀಮ್ ಹಾಕಿದ್ದ. ಸೊ ಪ್ರತಿ ವರ್ಷ ನಾವು ಮಿಸ್ ಇಲ್ದಂಗೆ ಕಲ್ಯಾಣ್ ಜ್ಯುವೆಲರ್ಸ್ ಅಲ್ಲಿ ಸ್ಕೀಮ್ ಹಾಕ್ತೀವಿ. ಈ ವರ್ಷ ಹಾಕಿರ್ಲಿಲ್ಲ, ನಾವು ಹಾಕಿರ್ಲಿಲ್ಲ, ಸೊ ಅವನು ಹಾಕಿದ್ದಾನೆ. ಸೊ ಅದಕ್ಕೋಸ್ಕರ ಏನೋ ತಗೋಬೇಕು ಅಂತ ಅದಕ್ಕೆ ಹೋಗ್ತಾ ಇದೀವಿ. ಅಂಡ್ ಏನ್ ತಗೊಂತಿದ್ದೀರಾ ಅಂದ್ರೆ, ಅವ್ನು ನಿನಗೆ ಕೊಡಿಸ್ತಾವನ ಅಥವಾ ಅವನೇ ತಗೊಂತವನೆ? ನನಗ್ ಕೊಡಿಸ್ಬೇಕು ಆಕ್ಚುಲಿ, ಅವನು ಇವಳಗ್ ಕೊಡಿಸ್ಬೇಕು. ಇಲ್ಲ, ಫಸ್ಟ್ ಟೈಮ್ ಹಾಕಿರೋದಲ್ವಾ, ಅವನೇ ತಗೊಂಡ್ಲಿ. ಖುಷಿ ಇರ್ತೈತೆ. ಫಸ್ಟ್ ಟೈಮ್ ಹಾಕಿರೋದು ಅವನೇ ತಗೊಂಡ್ಲಿ, ನೆಕ್ಸ್ಟ್ ಟೈಮ್ ಕೊಡಿಸ್ತಾನೆ. ಈಗ ಅವನ್ ತಗೊಬೇಕಂತ ಬಂದವನೇ. ನಾವು ಇವಾಗೇನ ನಮ್ಗೇನ ಕೊಡ್ಸೋದ್ರಲ್ಲಿ ಸ್ವಲ್ಪ ಅಂತ ಅನ್ಬಿಟ್ರೆ ಇಲ್ಲಿಂದಾನೆ ಬರೆಸ್ಟ್ ಆಗ್ಬಿಟ್ಟು ಹೋಗ್ಬೇಕಾದ್ರೆ ಮಟೇಶ್ ಮಾಡ್ಬಿಡ್ತಾನೆ ನನ್ನ. ಈ ಜಾಗ ಅಂತೂ ಮರೆಯಕ್ಕಾಗ್ದಿಲ್ದಿರೋ ಜಾಗ. RV ರೋಡು ಪಕ್ಕದ್ದು ಜಯನಗರ್ ರೋಡು, ಇಲ್ಲೆಲ್ಲ ನಾನು ನಿನ್ನೆ ಜ್ಯೂಸ್ ಕುಡಿಯಕ್ ಬರ್ತಿದ್ದು. ಪ್ರತಿ ಸಲ ಕಾಲೇಜಿಂದ ಬರ್ಬೇಕಾದ್ರೆ ಒಂದು NMK RV ಹತ್ರ ಜ್ಯೂಸ್ ಜಾಯಿಂಟ, ಏನದು ಕೂಲ್ ಜಾಯಿಂಟ, ಲಸ್ಸಿದ್ ಯಾವ್ದೋ ಒಂದು ಶಾಪ್, ಲಸ್ಸಿ ಪಾರ್ಕ್ ಏನೋ ಒಂದು. ಆ ಪಾರ್ಕಲ್ಲಿ ಒಂದು ಜ್ಯೂಸ್ ಕುಡ್ದು ಮನೆಗೆ ಹೋಗ್ತಾ ಇದ್ದಿದ್ದು ಗೈಸ್. ಕಲ್ಯಾಣ್ ಜ್ಯುವೆಲರ್ಸ್ಗೆ ಬಂದ್ವಿ. ಗೊತ್ತಿಲ್ಲ ಅವರು ವಿಡಿಯೋ ಮಾಡಕ್ ಬಿಡ್ತಾರೋ ಇಲ್ವೋ ಅಂತ. ಆದಷ್ಟು ಟ್ರೈ ಮಾಡ್ತೀನಿ ಕೇಳಿ ವಿಡಿಯೋ ಮಾಡಲಿಕ್ಕೆ, ನೋಡ್ತೀನಿ. ಇದು ಎಲ್ಲಿ ಇರೋದು? ಇದು ಜಯನಗರಲ್ಲಿ ಇರೋದು. ಜಯನಗರಲ್ಲಿರೋ ಕಲ್ಯಾಣ್, ಸೌತ್ ಎಂಡ್ ಸರ್ಕಲ್ ಹತ್ರ. ಯಾಕೆ ನೀವು ಇರ್ಲಿ ಬಿಡು, ಇರ್ಲಿ ಬಿಡು. ಈಗ 45ಗೆ ಕ್ಲೈಮ್ ಮಾಡಿ, 45 ಕ್ಲೈಮ್ ಮಾಡ್ತೀವಿ. ನೆಕ್ಸ್ಟ್ ನೀವು ಎಷ್ಟು ಪೇಮೆಂಟ್ ಮಾಡಿ ನೀವು ಪರ್ಚೇಸ್ ಮಾಡ್ತೀವಿ. ಅಲ್ಲ, ಪೇಮೆಂಟ್ ಮಾಡಿ. ಈಗ ಆ ಕಡೆ ತಿರುಗು. ಎಲ್ಲಿ? ಒಳಗಡೆ ಇದ್ರೆ ಏನಿಲ್ಲ. ಈ ಕಡೆ ತಿರುಗು. ಕಾಣಿಸಲ್ಲ. ಚಾಣಕ್ ಕೊಡಿವಿ. ಇದು ತೋರ್ಸೋ ಮುಂದಕ್ಕೆ. ಗೋಲ್ಡ್ ತರನೇ ಕಾಣ್ತಾ ಇಲ್ವಲ್ಲ ಬ್ರೋ ಅದು? ಇದೆಲ್ಲ ನಾನು ಅದೇನಾ? ಇದೆಲ್ಲ 18 ಕ್ಯಾರೆಟ್ ಗೋಲ್ಡ್. ಎಷ್ಟು ಗ್ರಾಮ್ ಇದು? ಒಂದು 18 ಇದೆ. 9 ಗ್ರಾಮ್. 1 ಗ್ರಾಮ್ಗೆ ಎಷ್ಟು? ನೀನು ಹಾಕಂತೀನಿ. ನನಗೆ ಚಿಕ್ಕದೈತೆ. ಎಲ್ಲರದು ನೆಕ್ಕು ಸೇಮೇನೆ, ಚೆನ್ನಾಗೈತೆ. ಎಲ್ಲಿ ಮೇಲ್ ಹಾಕೋ, ಇರೋ ನಿಮಿಷ, ಮೇಲ್ ಹಾಕೋ. ಇದಿಷ್ಟು ಹಾಕ್ಕೊಂಡು ನೋಡೋಷ್ಟ್ರಲ್ಲಿ ನನ್ನ ಮಗಳು ಕೊಯ್ ಅಂತ ಹತ್ಲು. ಸೊ ನಾನು ಫೀಡಿಂಗ್ ರೂಮ್ಗೆ ಹೋಗಿ ಫೀಡಿಂಗ್ನ ಮಾಡಿಸ್ದೆ ಅವಳಿಗೆ.
ಅದಾದಮೇಲೆ ನಂತರ ನಾನು ಕೆಳಗಡೆ ಹೋಗೋಷ್ಟ್ರಲ್ಲಿ ಅವ್ರು ಆಲ್ರೆಡಿ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡಿಸಿ ಬಿಲ್ ಮಾಡಿಸಿ ಎಲ್ಲ ಮಾಡಿಸ್ಬಿಟ್ಟಿದ್ರು. ಸೊ ಅವನು ಒಂದು ಚೈನ್ ತೊಗೊಂಡು, ಆ್ಯಕ್ಚುಲಿ ಅವನು ಸ್ಕೀಮ್ ಹಾಕಿರೋದ್ರಲ್ಲಿ ನೀಟಾಗಿ ಕಟ್ಟಿರಲಿಲ್ಲ. ಸೊ ಅದಕ್ಕೋಸ್ಕರ ಅವರು ನಿಮಗೆ ಸ್ವಲ್ಪ ಲಾಸ್ ಆಗುತ್ತೆ ಅಂತ ಅಂದರು. ಬಟ್ ಆದರೂ ಕೂಡ ಓಕೆ, ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ನಾನು ಅಂತ ಹೇಳಿ ಒಂದು 40,000 ಎಕ್ಸ್ಟ್ರಾ ಕೊಟ್ಟು ಒಂದು ಚೈನೇ ತೊಗೋತೀನಿ, ನನಗೆ ರಿಂಗ್ ಬೇಡ ಅಂತ ಹೇಳಿ ಅವನು ಒಂದು ಚೈನ್ನ ತೊಗೊಂಡ. ಸೊ ಟೋಟಲ್ 1 lakh ಆಯಿತು. ಸೊ ಅದಾದ ನಂತರ ಇವರು ನನ್ನ ಯಜಮಾನರು ಕೂಡ ಅವ್ರ ಚೈನ್ನ ಕೊಟ್ಟು ಬೇರೆ ಡಿಸೈನ್ಸ್ ನೋಡ್ತಿದ್ರು. ನನ್ನ ತಮ್ಮ ನೋಡಿ ಹೆಂಗೆ ಗುರಾಯಿಸ್ತಿದ್ದಾನೆ, ಎಲ್ಲ ಕಡೆ ವಿಡಿಯೋ ಮಾಡ್ತೀಯ ಅಂತ. ಅಯ್ಯೋ, ನನ್ನ ಮಗಳಿಗೆ ಹೆಂಗೋ ನಾನು ಸ್ವೀಟ್ ಕೇಕ್ ತಂದಿದ್ದೆ, ಅವಳು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ಅಂತ ಅಂದ್ಲು. ಸೊ ಅದಕ್ಕೆ ಒಂದು ಸ್ವಲ್ಪ ಕವರಲ್ಲಿ ಹಾಕ್ಕೊಂಡು ತಂದಿದ್ದೆ, ಹೆಂಗೋ ತಿನ್ನಲವಳು, ಬಚ್ಚಾವಾದೆ ನಾನು. ನೋಡಿ ಪಾಪ ಹೆಂಗೆ ಕುತ್ಕೊಂಡು ತಿಂತಿದೆ ಮಗು. ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿತ್ತು, ಬಿಲ್ ಮಾಡಿಸೋಷ್ಟ್ರಲ್ಲಿ ಒಂದು 2 hours ಆಗೋಯ್ತು. ಗೈಸ್, ನಾನು ಇನ್ನೊಂದು ಬ್ಯಾಗ್ ಇಸ್ಕೊಂಡೆ. ಬ್ಯಾಗ್ ಮಾತ್ರ ತೋರಿಸಿ. ರಶ್ಮಿಕಾ ಮಂಡಣ್ಣ ನೋಡಿ ಎತ್ಕೋ, ನೋಡಿ ಹಾಂ. ಧೂಳಮ್ಮ ಮುಟ್ಬೇಡ್ದು. ಹತ್ತಿ ಮೇಡಮ್. ಪರ್ಚೇಸಿಂಗ್ ಆಯ್ತಾ? ಏನು ಕೊಡ್ಸಿಲ್ಲ, ನೋಡ್ತೀನಂದ್ರೆ ಅದಕ್ಕೂ ಬಿಡ್ಲಿಲ್ಲ, ಕೊಡು. ಗೈಸ್, ನಾನೇನೋ ತಗೊಬೇಕಿತ್ತು, ನೋಡ್ತೀನಿ ಅಂತ ಅಂದರೆ ಅದಕ್ಕೂ ಬಿಡಲಿಲ್ಲ. ಮಗುನ ಕೊಟ್ಬಿಟ್ಟು ಸುಮ್ಮನೆ ಅಜೀಬ್ ಮಾಡಿದ್ರು. ಇನ್ನೊಂದೆರಡು ಬ್ಯಾಗ್ ಇಸ್ಕೊಬೇಕಿತ್ತು. ಜಾಸ್ತಿ ಬ್ಯಾಗ್ ಕೇಳಿದ್ರ ಆಮೇಲೆ ಹೋಗ್ರಿ ಅಂತಾರೆ. ಯಾಕೆ ನಾವೇನು ದುಡ್ಡು ಕೊಟ್ಟಿಲ್ವಾ? ಕೊಡ್ತಾರೆ. ಮತ್ತೆ 10 ರೂಪಾಯಿ ಬ್ಯಾಗ್ ಅದು. ಇನ್ನೆಷ್ಟು? 10 ರೂಪಾಯಿ ಬ್ಯಾಗು. 10 ರೂಪಾಯಿ ಬ್ಯಾಗ್ ಅಂತ ನೋಡಿ ಫ್ರೆಂಡ್ಸ್. 37,900 ಮಾಡಿದ್ನಲ್ಲೇ, 36,500 ಮಾಡ್ದ. ಮತ್ತೆ ನಾನು ಹೇಳಿದೆ ಅವನಿಗೆ 36 ಮಾಡಿ ಅಂತ. ಬಾಕ್ಸ್ ಅಲ್ಲ ಇದ್ರಲ್ಲ, ಅದಲ್ಲ, ಬಾಕ್ಸ್ ಉದ್ದ ಬಾಕ್ಸ್. ತಿಂದಮ್ಮ ಪೂರ್ತಿ? ಎಲ್ಲೈತ್ ಮತ್ತೆ ಅದು? ಬ್ಯಾಗಲ್ಲ ಐತ್, ಕೊಡು. ತೆಗೀರಿ ಫ್ರೆಂಡ್ಸ್. ಗೈಸ್, ಡಿಸೈನೇ ನೋಡಿಲ್ಲ, ನನ್ನ ಮಗುಗೆ ಫೀಡ್ ಮಾಡ್ಸಕ್ಕೆ ಹೋಗಿದ್ದೆ. ಯಾವ್ದು ತಗೊಂಡ್ರಿ ಯಾವುದು? ಅವನು ಉಂಗುರ ತಗೊಂತೀನಿ ಅಂತ ಬಂದು ಚೈನೇ ತಗೊಂಡ್ಬಿಟ್ಟ ಆತ. ಈ ಕಡೆ ನಾನು ವೀಕ್ಷಕರಿಗೆ ತೋರಿಸ್ತಾ ಇದ್ದೀನಿ, ತೋರಿಸ್ಬೇಕು ನೀನು. ಗೈಸ್, ಇನ್ ತೆಗೆದು ತೋರಿಸು, ನೀಟಾಗಿ ತೆಗಿ. ನನ್ನ ಮಗು ಹೊಟ್ಟೆ ಹಸ್ಬಿಟ್ಟೈತೆ. ರೈಟ್ ಆ ರೋಡ್ಗೆ ಹೋಗು. ಅಲ್ಲಿ ಹೋಗಿ ಲೆಫ್ಟ್ ತಗೊಂಡು. ಗೈಸ್, ಹೇಳ್ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಇದೆಯಲ್ವಾ, ಆ ಅಂಗಡಿಗಳೆಲ್ಲ ಇರುತ್ತಲ್ಲ, ಅಲ್ಲೆಲ್ಲ ತುಂಬಾ ಡಿಸೈನ್ ಇದೆ. ಇಲ್ಲಿ ಯಾಕಿಲ್ಲ? ಐತೆ, ಸೇಲ್ ಆಗ್ತಾ ಇರ್ತದೆ ನೋಡಿ ಗೈಸ್, ಈ ಡಿಸೈನ್ ತಗೊಂಡೆ. ಅಂದ್ರೆ ನಾನಿದೆ ಅವನ ಮುಖಕ್ಕಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ಅಂತ ಹೇಳ್ಬಿಟ್ಟು ಈ ಡಿಸೈನ್ನೇ ತಗೊಂಡಿದೀವಿ. ಅವನ್ ಸರಿಯಾಗಿ ಪೇ ಮಾಡಿರ್ಲಿಲ್ಲ, ಗೂಬೆ ಅಂತ ಅವನು. ಅವ್ನು ಸರಿಯಾಗಿ ಪೇ ಮಾಡಿರ್ಲಿಲ್ಲ ಗೈಸ್, ಇಲ್ಲಾಂದ್ರೆ ಇನ್ನ ಬೆನಿಫಿಟ್ ಆಗೋದು ನಮಗೆ. ಎಲ್ಲ ಎಗ್ರಸ್ ಪೇ ಮಾಡಿಬಿಟ್ಟಿದ್ದ. ಸೊ ನೋಡಿ, ಇದ್ಯಾವುದೋ ಪುರ್ರ ಯಾರು ನೋಡಿದೀರ? ಪುರ್ ಅಂತ ಯಾವ್ದು ಇದೇನ್ ಪುರ್ರು? ಹೆಂಗೈತ್ ನೋಡಿ ಹೆಸರು ಪುರ್ರು.
ಬರ್ಗರ್ ಅಲ್ಲ, ವೆಜಿಟೇರಿಯನ್ ಕ್ಯೂಸೈನ್ ಅಂತೆ. ಎಷ್ಟೊಂದು ಜನ ಇದ್ದಾರೆ. ಏನೋ ವೆಜಿಟೇರಿಯನ್ ನಿನ್ನೆ 2-3 ಬಂದಿದ್ರು ಕಣ ಇಲ್ಲಿ. ಕೊಡು ಚೈನ್. ಜನ ಅವರಲ್ಲ ಪಾಪ, ಅವಳು ತಿಂಡಿನೇ ತಿಂದಿಲ್ಲ. ಇನ್ನೇನು ಹೊಟ್ಟೆ ಅವಕ್ಕೆ ಹಸ್ತದ್ರೆ ಅವಳೇ ಗೊತ್ತಾಗದು ಇವಾಗ. ಅಲ್ಲಿವರೆಗೂ ಆಗಿರ್ಲಿಲ್ಲ. ಇದಕ್ಕೂ ಅದಕ್ಕೂ ಎರಡಕ್ಕೂ ಹೊಟ್ಟೆ ಹಸ್ಬಿಟ್ಟಿತ್ತು. ಇದಾದ್ಮೇಲೆ ನಮ್ಮ ಮಾವವ್ರ ಮನೆಗೆ ಬಂದಿದ್ವಿ ನಾನು ನನ್ನ ತಮ್ಮ ಬಂದಿದ್ದೀವಿ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಚಿಕನ್ ತರಿಸಿದ್ರು. ಸೊ ಅದಕ್ಕೆ ನಾವು ಅಂಗಡಿಗೆ ಹೋಗಿದ್ವಲ್ಲ, ಅದಕ್ಕೆ ನಮ್ಮ ಮಾವವ್ರ ಮನೆಯಲ್ಲಿ ಇದು ಏನದು ಚಿಕನ್ ಮಾಡಿದರು. ಅಲ್ಲಿ ತಿನ್ಕೊಂಡು ಮಕ್ಳಿಗೆ ಸ್ವಲ್ಪ ರೋದನೆ ಕೊಟ್ಟು ಅವ್ರಿಗೂ ಕೂಡ ಆಟ ಆಡಿಸಿ ಅಲ್ಲಿಂದ ಹೊರಟ್ವಿ ಆ್ಯಕ್ಚುಲಿ. ಸೊ ಇವ್ರು ಸೇರಿಬಿಟ್ರೆ ಎಲ್ಲ ಅಂತೂ ಧ್ವಂಸ ಮಾಡಿಬಿಡ್ತಾರೆ. ಆ್ಯಂಡ್ ನಮ್ಮ ಅವನ ಮಗನ ರೇಗಿಸ್ತಾ ಇದ್ದೆ ನಾನು, ಸ್ವಲ್ಪ ಆಯ್ ಮಾಡು ಅಂತ. ಯಾರಾದರೂ ನೋಡಿದ್ರೆ ನಿನ್ನ ಏನಕ್ಕಾದ್ರೂ ಕರೀತಾರೆ ಆಯ್ ಮಾಡು ಅಂತ ರೇಗಿಸಿದ್ದೆ. ಅವ್ನು ನಂಬ್ಕೊಂಡು ಆಯ್ ಮಾಡ್ತಿದ್ದ. ವೆಲ್, ಸೊ ಇದಾದ್ಮೇಲೆ ನೋಡಿ ವ್ಲಾಗ್. ಚೆನ್ನಾಗೈತೆ. ಬಾಯ್ ಹೇಳಿ ವಂಶಿ. ಇಲ್ಲಿ ನಿಂತ್ಕೊಳ್ರಿ, ಅದಕ್ಕೆ ಒಂದು ಹತ್ರ ಎಲ್ಲ ನಿಂತ್ಕೊಳ್ರಿ. ಎಲ್ಲರೂ ತನು ವ್ಲಾಗ್ಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ವ್ಲಾಗ್ ಏನು ಮಾಡಬೇಕು ಆಯ್ತಾ? ಎಲ್ಲ ಒಂದೇ ಸಲ ಹೇಳ್ಬೇಕು. ನಿಂತ್ಕೊ ವಂಶಿ. ಅಲ್ಲ, ತೋಷಿ ಪಕ್ಕ ಹೋಗು, ಅಷ್ಟು ದೂರ ಬೇಡ ಫ್ರೇಮು. ತೋಷಿ ಅಲ್ಲಿ ನಿಂತ್ಕೊ. ಎಲ್ಲ ಹೇಳ್ರಿ, ಕಾಣಿಸ್ತಾವಳೆ ಬಿಡು. ಸಾಕು, ಹೇಳ್ರಿ ಎಲ್ಲ ಒಂದೇ ಸಲ ಹೇಳ್ಬೇಕು. ಎಲ್ಲರೂ ತನು ವ್ಲಾಗ್ಸ್ಗೆ ಅವ್ರಿಬ್ರು ಹೇಳ್ತಾನೆ ಇಲ್ಲ. ಅಲ್ಲೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ವಾಪಸ್ ನಾವು ಕನಕಪುರ ರೂಟ್ನ ತಿರುಗ್ತಾ ಇರಬೇಕಾದ್ರೆ ನನ್ನ ತಮ್ಮ ಕಬ್ನಲ್ಲಿ ಕೊಡ್ತೀರಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ಕಬ್ನಲ್ಲಿ ಕೊಡಿಸ್ತಾ. ಸೊ ಬಿಸಿಲಲ್ಲಿ ಕಬ್ನಲ್ಲಿ ಕುಡಿಯೋದು ಸ್ವಲ್ಪ ವಿಯರ್ಡ್ ಆಗಿತ್ತು, ಬಿಕಾಸ್ ಎಲ್ಲ ಪೂರ್ತಿ ಒಂಥರ ಬೆಚ್ಚಗೆ ಹೋಗಿತ್ತು. ಬಟ್ ಎನಿವೇಸ್ ದಿನ ತುಂಬ ಚೆನ್ನಾಗಿತ್ತು. ಯಾರೆಲ್ಲ ವ್ಲಾಗ್ ನೋಡಿದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಬಾಯ್, ಟೇಕ್ ಕೇರ್.